ನಾವು ಮುಕ್ತಿ ಕಲವಣಿ ದಾಸನಪುರದ ಆಡಿಯವರು. ನಮ್ಮ ಜಮೀನಲ್ಲಿ ನಾವು ಸಡ್ಡು ಹಾಕೊಂಡು ಇದ್ದು ಜೀವನ ಮಾಡ್ತಾಯಿದ್ದು. ನಾವು ಜೀವನ ಮಾಡ್ತಾಯಿದ್ದೆ. ಇದಕ್ಕೆ ಈ ಚೆಲುವಯ್ಯ ನೆಡ್ತಿ ಇಬ್ಬರು ಬಂದು ನಮ್ಮ ಬೆಳಿಗ್ಗೆ ಬಂದು ಬೆಂಕಿ ಹಾಕ್ಬಿಟ್ಟು ನಾವು ಹೊತ್ಕೊಂಡಾದ ನೀರು ಒಳಗೆ ಕಾಪಿ ಮಡಗ್ತಾಯಿದ್ದು. ನಾವು ಹೊತ್ಕೊಂಡಾದ ನೀರನ್ನು ಬಿಡದೆ ಬೆಂಕಿ ಹಾಕ್ಬಿಟ್ಟು ಪೆಟ್ರೋಲ್ ಎರಚ್ಬಿಟ್ಟು ಬೆಂಕಿ ಹಾಕ್ತಿದ್ರು. ಬೆಂಕಿ ಹಾಕ್ಬಿಟ್ಟು ಬುಡಿ ಬಂದ್ಬಿಟ್ಟು ನಾವಿಬ್ಬರು ಜೀವನ ಬದುಕಿಸ್ಕೊಂಡು ಈಚೆಗೆ ಬಂದು ಅಂಥದ್ರಲ್ಲಿ ಈಗ ಇವರು ಏನು ಮಾಡ್ತಾರೆ ಹೇಳಿ, ಬಂದು ಆಗಿ ಬರ್ಕನೆ ಟೇಸಲ್ಲಿ ಕೂತಾರ. ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಆಗಿ ಬರ್ಕನೆ ಇಲ್ಲಿ ಬಂದು ಟೇಸಲ್ಲಿ ಕೂತಾರ. ಆಗ ನಮ್ಮ ಜಮೀನು ಬಿಡಿಸ್ಕೊಡಿ, ಇಲ್ಲ ಅಂತಂದ್ರೆ ನಮ್ಗೆ ನ್ಯಾಯ ಸಿಕ್ ರಾತ್ರಿ ಕಂಡಾಗ ಆಯಿತು ಅಂತಂದ್ರೆ ನಾವು ಇಲ್ಲೇ ವೀಸ ಕುಡ್ಕ ಸಾಯೋದು ಅಂತ ನಿಜ. ಅದು ಮಾತ್ರ ಖಂಡಿತ. ಇವರು ಟೀ ಮಡಗ್ತಿದ್ರು, ನಾನು ಮನೆಗಿದ್ದಿ. ಅವರು ಹೆಂಡ್ತಿ ಗಂಡ ಬಂದು ಪೆಟ್ರೋಲ್ ಏರಿಸಿ ಬೆಂಕಿ ಹಾಕ್ಬಿಟ್ರು. ನಾನು ಬದುಕಿದೆ ಹೆಚ್ಚು, ನಾವು ಬದುಕಿದೆ ಹೆಚ್ಚು. ಇವತ್ತು ಇಲ್ಲಿ ನೋಡಿ ಇವೆಲ್ಲ ಸುಟ್ಟಾರ, ಇಲ್ಲೆಲ್ಲ ಸುಟ್ಟಾರ. ನಾನು ಹೊಸ ಸೀರೆಲ್ಲ ಬೆಂದೋಗೋದು, ನಂದು 5,000 ರೂಪಾಯಿ ಹೋಗೋದ ನಾನು ಕೊಡ್ಲಿಕ್ಕೆ. ನಾನು ಬಿಡಲ್ಲ. ನಾನು ಈ ಪೊಲೀಸ್ ಆ ಜಮೀನು ನಮ್ಗೆ ಬೇಕು. ನಮ್ಮ ಜಮೀನು ಇಲ್ದಿದ್ರೆ ನಾವು ಬದುಕಲ್ಲ. ಮುಕ್ತಿ ಕಾಲೋನಿ ಗ್ರಾಮದಲ್ಲಿ ಒಂದು ಜಮೀನಿನ ವಿವಾದ ಇತ್ತು. ಇವ್ರ ಜಮೀನಲ್ಲಿ ಬೆಳಿಗ್ಗೆ ಸಮಯದಲ್ಲಿ ಇವರು ಬೆಳಗಿನ ತಿಂಡಿ ಮಾಡುವಂಥ ಸಮಯದಲ್ಲಿ ಚಿಲುವರಾಜು ಅವರು ಅವರ ಹೆಂಡತಿ ಇಬ್ಬರೂ ಸಹ ಹೋಗಿ ಇವರ ಮೇಲೆ ಪೆಟ್ರೋಲ್ ಸುರಿದು ಮಾರಣಾಂತಿಕ ಹಲ್ಲೆಯನ್ನು ನಡೆಸಲು ಹೋಗಿದ್ದಾರೆ. ಈ ಥರ ಆದರೆ ಏನು, ಅವರೇ ಪೆಟ್ರೋಲ್ ಸುರಿದು ಮಾರಣಾಂತಿಕ ಹಲ್ಲೆ ನಡೆಸಿ ಇವಾಗ ಇವರಿಗಿಂತ ಮುಂಚೆ ಬಂದು ಅವರು ಸ್ಟೇಷನ್ ಮುಂದೆ ಕುಂತಿದ್ದಾರೆ. ಈ ಥರ ಆದರೆ ಒಂದು ಬಡವರಿಗೆ ಹಾಗೂ ಒಂದು ಹಿಂದುಳಿದ ಜನಾಂಗಕ್ಕೆ ಯಾವ ಥರ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿದೆ. ಈಗ ನೋಡಿ ಜನಗಳೇ, ಇವರು ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಾರೆ. ಇವರಾಗೆ ಒಂದು ಪೆಟ್ರೋಲ್ ತಗೋಗಿ ಇವರಿಬ್ಬರ ಮೇಲೆ ಎರ್ಚಿಗೆ ನೋಡಿಲಿ ಸುಟ್ಟಿರತಕ್ಕಂಥ ಬಟ್ಟೆನೆಲ್ಲ ಇಲ್ಲೇ ಇದ್ದಾವೆ. ಇವರು ಪ್ರಾಣ ಹೆಂಗೋ ಬದುಕಿಸ್ಕೊಂಡು ಇವರು ಈಚೆ ಕಡೆ ಗುಡಿಸಿನಿಂದ ಈಚೆ ಕಡೆ ಬಂದಿದ್ದಾರೆ. ಆಗ ಇವರು ವಾಸವಿರುವಂಥ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆ ವಿಡಿಯೋ ಸಹ ಲಭ್ಯ ಇದೆ. ಈ ಥರ ಆದರೆ ಒಂದು ಉಳ್ಳವರು ಈ ಥರ ಒಂದು ಹಿಂದುಳಿದ ವರ್ಗದ ಜನರಿಗೆ ಈ ಥರ ಒಂದು ಅನ್ಯಾಯ ಮಾಡಿದ್ರೆ ಯಾವ ಥರ ಇದನ್ನ ನಾವು ಪ್ರಶ್ನೆ ಕಟ್ ಮಾಡೋದು. ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಏನಪ್ಪ ಅಂದರೆ ಇವರು ಉಳ್ಳವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ. ಹಾಗಾಗಿ ಈ ವ್ಯವಸ್ಥೆ, ಈ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ ಬಂಧುಗಳೇ. ಏನು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಮುಂದೆ ಮಳೆ ಹುಯ್ತಾ ಇದೆ. ಆದರೂ ಕೂಡ ಧರಣಿಯನ್ನು ಕೈ ಬಿಟ್ಟಿಲ್ಲ ಇವರು. ಮಳೆ ಹುಯ್ತಾ ಇದ್ರು ಕೂಡ ಪೊಲೀಸ್ ಠಾಣೆ ಮುಂದೆ ಏನು ಬಡವರಿಗೆ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಬೆಳಿಗ್ಗೆಯಿಂದ ಬಂದಿದ್ದರೂ ಕೂಡ ಯಾವುದೇ ಒಂದು ಅವರ ವಿರುದ್ಧ ಸೂಕ್ತ ಕ್ರಮವನ್ನು ವಹಿಸ್ತಾ ಇಲ್ಲ ಅವರು.